ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಗ್ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಲಿ ಅಡಿಕೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಾಲಿ ಅಡಿಕೆನ ನಾವು ಎಷ್ಟು ವಿಧವಾಗಿ ವಿಂಗಡಣೆ ಮಾಡ್ತೀವಿ, ಹಾಗೆ ಚಾಲಿ ಅಡಿಕೆನ ನಾವು ಎದ್ರ ಮೇಲೆ ಸೋಲ್ದ್ವಿ, ಕೈಯಲ್ಲಿ ಸೋಲ್ದ್ವಾ ಅಥವಾ ಮಷೀನಿಗೆ ಹಾಕಿ ಸೋಲ್ದ್ವಾ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ. ಆ ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ನ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ನೀವು ಆರಾಮ್ಸೆ ಆಗಿ ವಿಡಿಯೋನ ನೋಡ್ಕೊಳ್ಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಡಿಕೆನ ಮೇನ್ ಆಗಿ ನಾವು ಕೆಂಪಡಿಕೆ ಮತ್ತೆ ಚಾಲಿ ಅಡಿಕೆ ಆಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ ಕೆಂಪಡಿಕೆ ಅಂದ್ರೆ ಹಸಿ ಅಡಿಕೆನ ಬೇಯಿಸ್ಬಿಟ್ಟು ಒಣಗಿಸೋದು. ಚಾಲಿ ಅಡಿಕೆ ಅಂದ್ರೆ ಡೈರೆಕ್ಟ್ ಆಗಿ ಸಿಪ್ಪೆ ಇರ್ಬೇಕಾದ್ರೆ ಒಣಗಿಸ್ಬಿಟ್ಟು ಅದನ್ನ ನಾವು ಯಾವಾಗ ಬೇಕಾದ್ರೂ ಅವಾಗ ನಾವು ಸೊಲ್ಕೊಳ್ಬಹುದು. ನಮ್ಗೆ ಟೈಮ್ ಇದ್ದಾಗ ಅಥವಾ ನಮ್ಗೆ ಬೇಕು ಅನ್ಸಿದಾಗ ನಾವು ಚಾಲಿ ಅಡಿಕೆನ ಸೊಲ್ಕೊಳ್ಬಹುದು. ಕೆಂಪಡಿಕೆ ಹಾಗಾಗೋದಿಲ್ಲ. ನಾವು ಆವಾಗಿಂದ ಆವಾಗ್ಲಿಂದ ಸೋಲ್ದ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ನಾವು ಕರೆಕ್ಟ್ ಆಗಿ ಒಣಗಿಸ್ಬೇಕಾಗತ್ತೆ. ಕೆಂಪು ಅಡಿಕೆನ ನಾವು ಹೇಗೆ ರೆಡಿ ಮಾಡ್ತೀವಿ, ಯಾವ ರೀತಿ ಬೇಯಿಸ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಚಾನೆಲ್ ನಲ್ಲಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡದೆ ಇದ್ದವ್ರು ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಚಾಲಿ ಅಡಿಕೆ ಅಂತಂದ್ರೆ ಹಣ್ಣಾಗಿರುವಂತ ಅಡಿಕೆನ ಡೈರೆಕ್ಟ್ ಆಗಿ ಹಂಗೆ 40 ದಿನಗಳ ಕಾಲ ಬಿಸಿಲಿಗೆ ಒಣಗಿಸ್ಬಿಟ್ಟು ನೆಕ್ಸ್ಟ್ ನಾವು ತುಂಬಿಡ್ತೀವಿ. ನಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ನಾವು ಸೊಲಿಬಹುದು. ಮಷೀನಿಗೆ ಹಾಕೋದಿದ್ರೆ ಬಿಸಿಲು ಇರ್ಬೇಕಾದ್ರೆ ಸೊಲಿಬೇಕಾಗತ್ತೆ. ಕೈಯಲ್ಲಿ ಸೊಲಿಯುವಂತಂದ್ರೆ ಮಳೆಗಾಲದಲ್ಲೂ ಕೂಡ ನಾವು ಆರಾಮ್ಸಾಗಿ ಕೈಯಲ್ಲಿ ಸೊಲಿಬಹುದು. ಇವಾಗೆಲ್ಲ ಮಷೀನ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಜನ ಎಲ್ಲ ಮಷೀನಲ್ಲೇ ಸೊಲಿತಾರೆ. ಕೈಯಲ್ಲಿ ಸೊಲಿಯೋರೆಲ್ಲ ಸೊಲಿತಾರೆ. ಕೈಯಲ್ಲಿ ಸೋದ್ರೆ ಹಾಳಾಗಿರುವಂತ ಅಡಿಕೆನೂ ಕೂಡ ನಮ್ಗೆ ಸಿಗತ್ತೆ. ಮಷೀನಿಗೆ ಹಾಕಿದ್ರೆ ಹಾಳಾಗಿರುವಂತ ಅಡಿಕೆನೆಲ್ಲ ಪುಡಿ ಪುಡಿಯಾಗಿ ಹೋಗುತ್ತೆ. ಯಾಕೆಂದ್ರೆ ಅದು ಮಷೀನ್ ಅಲ್ವಾ, ಅದಕ್ಕೆ ಒಳ್ಳೆ ಯಾವ್ದು ಗಟ್ಟಿ ಇರುತ್ತೋ ಅದನ್ನ ಮಾತ್ರ ಅದ್ರ ಗ್ರೈಂಡ್ ಮಾಡಿ ಸಿಪ್ಪೆನ ತೆಗೆದ್ಬಿಟ್ಟು ಅಡಿಕೆನ ಸಪರೇಟ್ ಮಾಡುತ್ತೆ. ಅಡಿಕೆನ ಮೆದು ಇತ್ತು ಅಂತಂದ್ಮೇಲೆ ಸಿಪ್ಪೆ ಜೊತೆಗೆ ಅಡಿಕೆನೂ ಕೂಡ ಪುಡಿ ಪುಡಿಯಾಗಿ ಹೋಗುತ್ತೆ. ಅದರಿಂದ ಮಷೀನಿಗೆ ಹಾಕೋರು ಯಾರಾದ್ರೂ ಇದೆ ಅಂತಂದ್ರೆ ಫಸ್ಟ್ ನಾವು ಅಡಿಕೆನ ಒಣಸ್ಲಿಕ್ಕೆ ಹಾಕ್ತೀವಲ್ಲ, ಆವಾಗಲೇ ನಾವು ಕೊಳೆ ಅಡಿಕೆ ಏನಿರುತ್ತಲ್ಲ ಅಂದ್ರೆ ಹಾಳಾಗಿರುವಂತ ಅಡಿಕೆ ಇರುತ್ತಲ್ಲ ಅದನ್ನ ಸಪರೇಟ್ ಆಗಿ ಹಾಕ್ಬಿಟ್ಟು ಒಣಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಒಣಗಾದ್ಮೇಲೆ ಗೊತ್ತಾಗೋದಿಲ್ಲ ಅದು ಯಾವ್ದು ಹಳೆ ಅಡಿಕೆ, ಯಾವ್ದು ಚೆನ್ನಾಗಿರೋ ಅಡಿಕೆ ಮತ್ತೆ ಕೊಳೆ ಅಡಿಕೆ ಅಂತ ಹೇಳ್ಬಿಟ್ಟು ಒಣಸ್ಲಿಕ್ಕೆ ಹಾಕ್ಬೇಕಾದ್ರೆ ನಮ್ಗೆ ಗೊತ್ತಾಗತ್ತೆ. ಕೊಳೆ ಅಡಿಕೆನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರತ್ತಲ್ವಾ, ಅವಾಗ ನಾವು ಹೆಕ್ಕಿನ ಸಪರೇಟ್ ಆಗಿ ಒಣಸ್ಲಿಕ್ಕೆ ಹಾಕ್ಬೇಕಾಗತ್ತೆ. ನಾವು ಸೊಲ್ದಿರೋದು ಮಷೀನಿಗೆ ಹಾಕ್ಬಿಟ್ಟು, ಯಾಕಂದ್ರೆ ಮಷೀನಲ್ಲೂ ಕೂಡ ತುಂಬಾ ವೆರೈಟೀಸ್ ಇರುತ್ತೆ. ತುಂಬಾ ಜನ ಮನೇಲೆ ತಂದು ಸೊಲಿತಾರೆ. ಇನ್ನು ಕೆಲವೊಂದ್ ಜನ ಮಷೀನ್ ಅಲ್ಲೇ ಫಿಕ್ಸ್ ಮಾಡಿರ್ತಾರೆ, ಅಲ್ಲಿ ಹೋಗಿ ನಾವು ಅಡಿಕೆನೂ ಕೂಡ ಸೊಲಿಬಹುದು. ಈ ತರ ನಮ್ಗೆ ಯಾವ ರೀತಿ ಬೇಕೋ ನಾವು ಆ ರೀತಿನೂ ಸೊಲಿಬಹುದು. ತುಂಬಾ ಕಡೆ ಮಷೀನ್ಗಳು ಮನೇಲೆ ತರೋದು ತುಂಬಾ ಹೈ ಸ್ಪೀಡ್ ಆಗಿಟ್ಟು ಕೂಡ ಅಡಿಕೆನ ಸೊಲಿತಾರೆ. ಆ ತರ ಹೈ ಸ್ಪೀಡ್ ಆಗಿ ಅಡಿಕೆ ಸೋಲ್ತು ಅಂದ್ರೆ ತುಂಬಾ ಅಡಿಕೆನ ನಮ್ಗೆ ಲಾಸ್ ಆಗಿ ಹೋಗುತ್ತೆ. ಯಾಕಂದ್ರೆ ಆ ಗಾಳಿಗೆ ಅಥವಾ ಫೋರ್ಸಿಗೆ ಮತ್ತೆ ಚಿಕ್ಕ ಚಿಕ್ಕ ಅಡಿಕೆ ಇರುತ್ತಲ್ವಾ ಅದನ್ನೆಲ್ಲ ಆಲ್ರೆಡಿ ಸಿಪ್ಪೆಗೆ ಹೋಗಿ ಸೇರ್ಕೊಂಡ್ ಬಿಡತ್ತೆ. ಚೆನ್ನಾಗಿರುವಂತ ಮಷೀನ್ ನೋಡ್ಬಿಟ್ಟು ಅಡಿಕೆನ ನಾವು ಸೊಲಿಲಿಕ್ಕೆ ಹಾಕ್ಬೇಕಾಗತ್ತೆ. ಕೈಯಲ್ಲಿ ಸೊಲಿಯೋದು ಅಡಿಕೆ ಮತ್ತೆ ಮಷೀನಿಗೆ ಹಾಕುವುದು ಎರಡು ಕೂಡ ಸೇಮ್ ರೇಟ್ ಬಿದ್ದಂಗೆ ಬೀಳುತ್ತೆ. ಯಾಕಂದ್ರೆ ಕೈಯಲ್ಲೇ ಸೊಲಿಯೋದಾದ್ರೆ ಒಂದು ತಿಂಗಳು ಗಟ್ಟಲೆ ಎಲ್ಲ ಬೇಕಾಗುತ್ತೆ. ಒಂದು ಕಡಿಮೆ ಅಂತಂದ್ರೆ ಒಂದು 10 ಕ್ವಿಂಟಲ್ ಅಡಿಕೆ ಇದೆ ಅಂತಾನೆ ಅನ್ಕೊಳ್ಳಿ. ಒಂದು ತಿಂಗಳು ಗಟ್ಟಲೆ ಆದ್ರೂ ಒಂದು ಸೊಲಿಬೇಕಾಗತ್ತೆ. ಒಂದು ಇಬ್ರು ಸೊಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ತಿಂಗಳು ಗಟ್ಟಲೆ ಬೇಕಾಗತ್ತೆ. ಮಷೀನಿಗೆ ಹಾಗಾಗೋದಿಲ್ಲ. ಒಂದ್ ದಿನಕ್ಕೆ 10 ಕ್ವಿಂಟಲ್ ಅಡಿಕೆನ ಆರಾಮ್ಸೆ ಆಗಿ ನಾವು ಸೊಲಿಬಹುದು. ಒಂದೇ ದಿನ ಮುಗ್ದೋಗಿರತ್ತೆ. ಮಷೀನಿಗೆ ಹಾಕಿದ್ರೆ ಕೈಯಲ್ಲಿ ಸೊಲಿಯೋದು ಹಂಗಂತಲ್ಲ, ಒಂದು ತಿಂಗಳು ಗಟ್ಟಲೆ ಎಲ್ಲ ಫುಲ್ ಆಗಿ ಕೈಯಲ್ಲಿ ಕುತ್ಕೊಂಡು ಸೊಲಿಬೇಕಾಗತ್ತೆ. ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಚಾಲಿ ಸಿಪ್ಪೆ ಸ್ಮೆಲ್ ಸ್ಮೂತ್ ಆಗತ್ತಲ್ವಾ, ಸೊಲಿಲಿಕ್ಕೂ ಕೂಡ ತುಂಬಾ ಬಿಗಿಯಾಗಿ ಬರುತ್ತೆ. ಯಾಕಂದ್ರೆ ಅದು ಗರ್ಗರಿ ಆಗಿರೋದಿಲ್ಲಲ್ಲ ಚಾಲಿ, ಅದಕ್ಕಾಗಿ ತುಂಬಾ ಗಟ್ಟಿಯಾಗೂ ಕೂಡ ಬರುತ್ತೆ. ಮಷೀನಿಗೆ ಹಾಕ್ಬಿಟ್ರೆ ಅಂದ್ರೆ ಬಿಸಿಲಿಗೆ ಇರ್ಬೇಕಾದ್ರೆ ಮಷೀನಿಗೆ ಹಾಕ್ಬೇಕಾಗತ್ತೆ. ಈ ಮಳೆಗಾಲ ಏನಾದ್ರು ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಷೀನಿಗೆ ಹಾಕಿದ್ರೆ ಸೊಲಿಯಕ್ ಆಗೋದಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ನಾವು ಬಿಸಿಲು ಬೀಳತ್ತಲ್ವಾ, ಅವಾಗ ಮತ್ತೆ ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ಮಷೀನಿಗೆ ಹಾಕ್ಬಹುದು. ಮಷೀನಿಗೆ ಅಡಿಕೆ ಹಾಕೋದ್ರಿಂದ ಮತ್ತೆ ಕೈಯಲ್ಲಿ ಅಡಿಕೆ ಸೊಲಿಯೋದ್ರಿಂದ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಕೈಯಲ್ಲಿ ಅಡಿಕೆ ಸುಡಿದ್ರೆ ಅಡಿಕೆ ಏನಿರತ್ತಲ್ವ ಅದನ್ನು ಮಧ್ಯೆ ಒಡೆಯುವುದಿಲ್ಲ. ಯಾಕಂದ್ರೆ ನಾವು ಫುಲ್ ಆಗಿ ಅಡಿಕೆನ ಕೈ ಸಿಗತ್ತೆ. ಆದ್ರೆ ಎಲ್ಲಾ ಅಡಿಕೆನೂ ಅಂತಲ್ಲ, ಕೆಲವೊಂದು ಅಡಿಕೆನ ಒಡೆಯತ್ತೆ ಮಧ್ಯದಲ್ಲಿ ಮಷೀನಿಗೆ ಹಾಕಿದ್ರೆ. ಕೈಯಲ್ಲಿ ಸೊಲ್ದ್ರೆ ಮಧ್ಯೆ ಏನ್ ಅಡಿಕೆ ಒಡೆಯತ್ತಲ್ವಾ ಅಂದ್ರೆ ಚೂರು ಅಂತೀವಿ, ಆ ಚೂರು ಸಿಗೋದಿಲ್ಲ. ಕೈಯಲ್ಲಿ ಸೊಲ್ದ್ರೆ ಮಷೀನಿಗೆ ಹಾಕಿದ್ರೆ ಆ ಚೂರು ಸಿಗತ್ತೆ. ಆದ್ರೂ ಕೂಡ ಅದು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ಒಳ್ಳೆ ಚಲೋ ರೇಟಿಗೆ ಹೋಗುತ್ತೆ. ಆದ್ರೂ ಕೂಡ ಕೈಯಲ್ಲಿ ಸೋದ್ರೆ ಆ ಚೂರನ್ನ ಬರಲ್ಲ. ಅಂದ್ರೆ ಚೆನ್ನಾಗಿರುವಂತಹ ಅಡಿಕೆನೂ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಒಂದೊಂದನ್ನ ಒಡೆಯೋ ಚಾನ್ಸಸ್ ಇರತ್ತಲ್ವ, ಅದನ್ನೆಲ್ಲ ಮಷೀನಿಗೆ ಹಾಕ್ಬಿಟ್ರೆ ಒಡೆದೋಗ್ಬಿಡತ್ತೆ. ಒಡೆದ್ರೂ ಕೂಡ ಅದು ನಮ್ ಕೈ ಸಿಗತ್ತೆ. ಆದ್ರೂ ಕೂಡ ಅದು ಕೈಯಲ್ಲಿ ಸುಲಿದ್ರೆ ಅದು ಕರೆಕ್ಟ್ ಆಗಿ ಫುಲ್ ಆಗಿ ಅಡಿಕೆನೆ ನಮ್ ಕೈಗೆ ಸಿಗತ್ತೆ ಅಷ್ಟೇಯ. ಹಾಗೆ ಮಷೀನಿಗೆ ಹಾಕಿದ್ರೆ ಕೊಳೆ ಅಡಿಕೆ ಅಥವಾ ಹಾಳಾಗಿರುವಂತ ಅಡಿಕೆ ಇರತ್ತಲ್ಲ ಅದನ್ನೆಲ್ಲ ಫುಲ್ ಆಗಿ ಚೂರ್ ಚೂರಾಗಿ ಹೊರಗಡೆ ಹೋಗುತ್ತೆ. ಕೆಲವೊಂದು ಬರತ್ತೆ, ಅದು ಕೆಲವೊಂದು ಹೋಗುತ್ತೆ. ಕೈಯಲ್ಲಿ ಸುಲಿದ್ರೆ ಹಂಗಾಗೋದಿಲ್ಲ. ಕೊಳೆ ಅಡಿಕೆ ಆದ್ರೂನು ಕೂಡ ನಾವು ಕೈಯಲ್ಲೇ ಸ್ಲೋ ಆಗಿ ಸೊಲಿಯೋದಲ್ಲ, ಅದು ಕೈಗೆ ಆರಾಮ್ಸೆ ಆಗಿ ಕೊಳೆ ಅಡಿಕೆ ಅಂತ ಗೊತ್ತಾಗತ್ತಲ್ವಾ, ಆರಾಮ್ಸೆ ಆಗಿ ಸೊಲಿಬಹುದು. ಆದ್ರೆ ಏನು ಅಷ್ಟೊಂದು ಡಿಫ್ರೆನ್ಸ್ ಏನು ಇರುದಿಲ್ಲ. ಮಷೀನಿಂದ ಮತ್ತೆ ಕೈ ಸೊಲಿಯುವುದು ಎರಡು ಕೂಡ ಸೇಮೇ ಬೀಳತ್ತಂಗ್ ಬೀಳತ್ತೆ. ಚಾಲಿ ಅಡಿಕೆನ ಸೊಲ್ದಾದ್ಮೇಲೆ ತುಂಬಾ ದಿನ ಮನೇಲಿ ಇಟ್ಕೊಳಿಕ್ ಆಗುದಿಲ್ಲ. ಅಂದ್ರೆ ಇಟ್ಕೊಳ್ಬೇಕು ಅಂದ್ರೆ ಅಷ್ಟಿಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಡೆಂಗ್ಯೂ ಅಂತ ಒಂದು ಹುಳ ಆಗತ್ತೆ. ಅದು ಆಗ್ಬಿಡ್ತು ಅಂತಂದ್ರೆ ಅಡಿಕೆ ಫುಲ್ ಹಾಳಾಗ್ ಬಿಡತ್ತೆ. ಸೊಲ್ದಾದ ತಕ್ಷಣ ಅಷ್ಟು ಬೇಗ ಮಾರ್ಕೆಟಿಗಾದ್ರೂ ಹೋಗ್ಬೇಕು, ಸೇಲ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾವು ಮನೆಯಲ್ಲಿ ಅಷ್ಟು ಸೇಫ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಡೆಂಗ್ಯೂ ಆಗತ್ತೆ. ಅದನ್ನು ಕೂಡ ಮತ್ತೆ ಚಾಲಿ ಅಡಿಕೆನ ಸೊಲ್ದ ತರ್ತೀವಲ್ಲ, ಅಥವಾ ಮನೆಯಲ್ಲೇ ಕೈಯಿಂದ ಸೊಲಿಯೋದಾಗಿರ್ಲಿ ಮಷೀನಿಂದ ಸೊಲ್ದಾಗಿರ್ಲಿ, ನಾವು ಆದಷ್ಟು ಬೇಗನ ಚಾಲಿ ಅಡಿಕೆನ ಈ ತರ ಹೆಕ್ಬೇಕಾಗತ್ತೆ. ಅಂತಂದ್ರೆ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಚಲೋ ಅಡಿಕೆನೂ ಇರತ್ತೆ,
ಮತ್ತೆ ಕೊಳೆ ಅಡಿಕೆನೂ ಇರತ್ತೆ, ಮತ್ತೆ ಬಿಳಿಗೋಟು ಆ ಥರದ್ದು ತುಂಬಾ ಇರತ್ತಲ್ವಾ, ಅದನ್ನೆಲ್ಲ ಸಪ್ರೇಟ್ ಮಾಡ್ಬೇಕಾಗತ್ತೆ ಬೇಗ. ಇಲ್ಲ ಅಂತಂದ್ರೆ ಅದು ಹಾಳಾಗಿರುವಂಥ ಅಡಿಕೆ ಇರತ್ತಲ್ಲ, ಅದಕ್ಕೆ ಆದಷ್ಟು ಬೇಗ ಡೆಂಗ್ಯೂ ಆಗೋ ಚಾನ್ಸಸ್ ಇರತ್ತೆ. ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ರೆ ಚಲೋ ಅಡಿಕೆ ಏನಿರತ್ತವಲ್ಲ ಅದಕ್ಕಷ್ಟೆಲ್ಲ ಬೇಗ ಆಗೋದು ಕಡಿಮೆ ಅಲ್ವಾ. ಅದಕ್ಕಾಗಿ ಚಾಲಿನ ಈ ಥರ ತಂದಾದ ತಕ್ಷಣ ಈ ಥರ ಮಾಡಿ ನಾವು ಹೆಕ್ಬೇಕಾಗತ್ತೆ. ಹೆಕ್ಲಿಕ್ಕೂ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಪ್ರತಿಯೊಂದು ಅಡಿಕೆನೂ ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾವ್ದು ಚಲೋ ಅಡಿಕೆ, ಯಾವ್ದು ಚಲೋ ಅಡಿಕೆ ಅಲ್ಲ, ಮತ್ತೆ ಫಸ್ಟ್ ಚಾಲಿ, ಸೆಕೆಂಡ್ ಚಾಲಿ ಈ ಥರ ನೋಡಿ ತುಂಬಾ ವೆರೈಟೀಸ್ ಅಡಿಕೆನ ಹಾಕ್ಲಿಕ್ಕೆ ತುಂಬಾ ಬೆಳಕು ಕೂಡ ಬೇಕಾಗತ್ತೆ. ಯಾಕಂದ್ರೆ ಕರೆಕ್ಟಾಗಿ ಕಾಣಿಸ್ಬೇಕು ಅಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಕುತ್ಕೊಂಡು ಬೇಜಾರು ಬರುತ್ತೆ ಅಡಿಕೆ ಹೆಕ್ಕಿ. ಯಾಕಂದ್ರೆ ಇದು ಬೇಗ ಆಗುವಂಥದ್ದು ಅಲ್ವೇ ಅಲ್ಲ. ಒಂದ್ ದಿನಕ್ಕಂತೂ ಜಾಸ್ತಿ ಅಂತ ಹೆಕ್ಲಿಕ್ಕೆ ಆಗೋದಿಲ್ಲ. ಅವು ಹೆಕ್ಕಿ ಹೆಕ್ಕಿ ಒಂದ್ 2 ಚೀಲ ಹೆಕ್ಬಹುದು ಅಷ್ಟೇ ನಾವೊಬ್ರು. ತುಂಬಾ ಹೆಕ್ಲಿಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಮತ್ತೆ ತುಂಬಾ ಬೆಳಕು ಬೇಕಾಗತ್ತೆ. ರಾತ್ರಿ ಹೊತ್ತು ಅಡಿಕೆ ಹೆಕ್ಕು ಅಂತಂದ್ರೆ ಕರೆಂಟ್ ಫುಲ್ ಇದ್ರೆ ಓಕೆ. ಇಲ್ಲ ಆದ್ರೂ ಕೂಡ ಕಾಣಿಸೋದಿಲ್ಲ. ಬೆಳಕಿಗಷ್ಟೇ ಸರಿಯಾಗಿ ಕಾಣಿಸುತ್ತೆ. ಯಾಕಂದ್ರೆ ಲೈಟಿಗೆ ಬೆಳಕಿಗೆ ಒಂದ್ ಸ್ವಲ್ಪ ಡಿಮ್ ಆಗೇ ಕಾಣಿಸುತ್ತೆ. ಹಗಲಿಗೆ ಕೂಡ ಈ ತರ ಮಾಡಿ ಕುತ್ಕೊಂಡು ಹೆಕ್ಬೇಕಾಗತ್ತೆ. ಮತ್ತೆ ಹೆಕ್ಕಿರುವಂತಹ ಅಡಿಕೆನ ನಾವು ಕರೆಕ್ಟಾಗಿ ಅಷ್ಟನ್ನು ಕೂಡ ಚೀಲದಲ್ಲಿ ಹಾಕಿಡ್ಬೇಕಾಗತ್ತೆ. ಚಲೋ ಚಾಲಿ ಇರತ್ತಲ್ವಾ, ಅಂದ್ರೆ ಫಸ್ಟ್ ಕ್ವಾಲಿಟಿದು ಅದನ್ನೆಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಇಡಬೇಕಾಗತ್ತೆ. ಮತ್ತೆ ಎಲ್ಲ ಅಡಿಕೆನೂ ಕೂಡ ಎಷ್ಟೆಷ್ಟು ಚೀಲದಲ್ಲಿ ಹಾಕಿ ಕರೆಕ್ಟಾಗಿ ಪ್ಯಾಕ್ ಮಾಡಿ ಇಡಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಹೆಕ್ಕು ಮುಗಿಸೋ ತನಕ ಒಂದು ಸ್ವಲ್ಪ ಟೈಮ್ ಹಿಡಿಯತ್ತಲ್ವ. ಒಂದು ಕಡಿಮೆ ಅಂತಂದ್ರೆ ಒಂದು 8 ರಿಂದ 10 ದಿನ ಬೇಕಾಗತ್ತೆ. ಮಷೀನಿಗೆ ಹಾಕಿರೋದ್ರಿಂದ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ವೆರೈಟಿ ಸಿಗುತ್ತೆ ಅಡಿಕೆಯಲ್ಲಿ. ಕೈಯಲ್ಲಿ ಸುಲಿಯೋದಕ್ಕೆ ಚೂರೆಲ್ಲ ಸಿಗೋದಿಲ್ಲಲ್ಲ, ಅದಕ್ಕೆ ಒಂದು 2 ರೀತಿಯಾಗಿ ಹೆಚ್ಚು ಕಡಿಮೆ ಆಗಿರುತ್ತೆ. ನಾವು ಮಷೀನಿಗೆ ಹಾಕಿರೋದ್ರಿಂದ ಒಂದು ಸ್ವಲ್ಪ 2 ರೀತಿ ವೆರೈಟೀಸ್‌ನೇ ಜಾಸ್ತಿ ಆಗಿದೆ. ಈ ಥರ ಚೂರುಗಳನ್ನ ಕೈಯಲ್ಲಿ ಸುಲಿದ್ರೆ ಬರೋದಿಲ್ಲ. ಮಷೀನಿಗೆ ಹಾಕಿದ್ರೆ ಮಾತ್ರ ಈ ಥರ ಚೂರು ಬರೋದು. ನಾವು ಚಾಲಿನ ಒಂದು ಫಸ್ಟ್ ಚಾಲಿ ಮತ್ತೆ ಸೆಕೆಂಡ್ ಚಾಲಿ ಅಂತೇಳಿ ಮಾಡ್ತೀವಿ. ಯಾಕಂದ್ರೆ ಸ್ವಲ್ಪ ಡಿಮ್ ಕಲರಿಗೆ ಇರುತ್ತಲ್ವಾ, ಅದನ್ನ ನಾವು ಸೆಕೆಂಡ್ ಚಾಲಿ ಅಂತೇಳಿ. ಇದು ಕೊಳೆ ಅಡಿಕೆ ಅಂತಂದ್ರೆ ಹಾಳಾಗಿರುವಂಥ ಅಡಿಕೆ. ಇದು ನೋಡ್ಬೋದು ಸೆಕೆಂಡ್ ಚಾಲಿ ಅಂತೇಳಿ ಒಂದು ಸ್ವಲ್ಪ ಡಿಮ್‌ದು. ಇದು ಪ್ಯೂರ್ ಚಾಲಿ ಅಂತಂದ್ರೆ ಫಸ್ಟ್ ಕ್ವಾಲಿಟಿ ಆಗಿರುವಂತಹ ಚಾಲಿ ಇದು. ಈಗ ಚೂರನ್ನ ಸಪ್ರೇಟಾಗಿ ಬಂದಿರುತ್ತೆ. ಅದನ್ನ ನಾವು ಮೊದಲೇ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದೀವಿ. ಚೂರಲ್ಲೂ ಕೂಡ ಚೆನ್ನಾಗಿರುವಂತಹ ಚೂರು ಮತ್ತೆ ಚೆನ್ನಾಗಿಲ್ದಿರುವಂತಹ ಚೂರನ್ನ 2 ಥರ ಮಾಡಿದ್ದೀವಿ. ಚೆನ್ನಾಗಿರುವಂತಹ ಚೂರನ್ನ ಸ್ವಲ್ಪ ನಾವು ತಿನ್ಲಿಕ್ಕಂತಾನೆ ಇಟ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಚೂರನ್ನ ನಾವು ಸೇಲ್ ಮಾಡ್ತೀವಿ. ಹಾಗೆ ಚೆನ್ನಾಗಿಲ್ದಿರುವಂಥ ಚೂರನ್ನು ಕೂಡ ನಾವು ಸೇಲ್ ಮಾಡ್ತೀವಿ. ಯಾಕಂದ್ರೆ ಅದರಲ್ಲೂ ಕೂಡ 2 ಥರ ಮಾಡಿಬಿಟ್ಟು ಮಾಡಿದ್ದೀವಿ ನಾವು. ಯಾಕಂದ್ರೆ ಚೆನ್ನಾಗಿರುವಂಥ ಚೂರಿಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಹೋಗುತ್ತೆ. ಚೆನ್ನಾಗಿಲ್ದಿರುವಂಥದ್ದು ಒಂದು ಸ್ವಲ್ಪ ರೇಟ್ ಕಡಿಮೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದೆರಡು ಕೂಡ ಸಪ್ರೇಟಾಗಿ ಮಾಡಿದ್ವಿ. ಹಾಗೆ ಕೆಲವೊಂದು ಅಡಿಕೆನ ಸಿಪ್ಪೆ ಇರುತ್ತೆ, ಹಿಡ್ಕೊಂಡೇ ಇರುತ್ತೆ, ಅದು ಬಿಡೋದಿಲ್ಲ. ಅದನ್ನ ನಾವು ಬಿಳಿಗೋಟು ಅಂತ ಹೇಳಿ ಕರಿತೀವಿ. ಅದನ್ನು ಕೂಡ ಸಪ್ರೇಟಾಗಿ ಮಾಡಿದ್ದೀವಿ. ಮಷೀನಿಗೆ ಹಾಕಿದ್ರೆ ಆಲ್ಮೋಸ್ಟ್ ನಾವು ಅದನ್ನ ನೆಕ್ಸ್ಟ್ ಕೂಡ ಗ್ಲೈಂಡರ್ ಮಾಡಿ ತೆಗಿಬಹುದು. ಕೈಯಲ್ಲಿ ಸುಲಿದ್ರೂ ಕೂಡ ನೆಕ್ಸ್ಟ್ ಮಷೀನಿಗೆ ಹೋಗ್ಕೊಂಡು ಗ್ಲೈಂಡರ್ ಮಾಡಿಸ್ಕೊಂಡು ಬರ್ಬೋದು. ಆದ್ರೆ ಈ ಥರ ಮಷೀನಿಗೆ ಹಾಕಿದ್ರೆ ಕೂಡ ಅವಾಗಿಂದ ಅವಾಗಲೇ ಅಲ್ಲೇನೂ ಕೂಡ ಗ್ಲೈಂಡರ್ ಹಾಕಿ ಮಾಡ್ಕೊಡ್ತಾರೆ ನಮಗೆ. ಆದ್ರೂ ಕೂಡ ಒಂದು ಸ್ವಲ್ಪ ಬರುತ್ತೆ. ಯಾಕಂದ್ರೆ ಒಂದೊಂದು ಸಿಪ್ಪೆನ ಬಿಡೋದೇ ಇಲ್ಲ. ಮತ್ತೆ ಈ ಚಲೋ ಅಡಿಕೆಯನ್ನು ಕೂಡ ಅದು ಒಂದೊಂದು ಸತಿ ಮಷೀನಿಗೆ ಪ್ಲೇಟಿಗೆ ಹಾಕಿ ಹೋಗೋ ಸಿಪ್ಪೆನ ಬಂದ್ಬಿಡತ್ತೆ. ಅಂದ್ರೆ ಸಿಪ್ಪೆ ಇರುವಂತಹ ಚಾಲಿನ ಬಂದ್ಬಿಡತ್ತೆ ಇದ್ರೊಳಗೇನೆ. ಅದನ್ನು ಕೂಡ ನಾವು ಬಿಳಿಗೋಟು ಅಂತ ಹೇಳಿ ಸಪ್ರೇಟಾಗಿ ಮಾಡ್ತೀವಿ. ಒಟ್ಟಲ್ಲಿ ಚಾಲಿ ಅಡಿಕೆನ ನಾವು ಆ ರೀತಿಯಾಗಿ ವಿಂಗಡಣೆ ಮಾಡಿದ್ವಿ. ಒಂದು ಬಿಳಿಗೋಟು, ಚೂರಲ್ಲಿ 2 ಥರದ್ದು ಮಾಡಿದ್ವಿ. ಚಲೋ ಚೂರು ಮತ್ತೆ ಚಲೋ ಇಲ್ದಿರುವಂಥ ಚೂರು. ಹಾಳು ಅಡಿಕೆ, ಫಸ್ಟ್ ಚಾಲಿ ಮತ್ತೆ ಸೆಕೆಂಡ್ ಚಾಲಿ. ಫಸ್ಟ್ ಚಾಲಿ ಅಂತಂದ್ರೆ ಚಲೋ ಅಡಿಕೆ, ಸೆಕೆಂಡ್ ಚಾಲಿ ಅಂತಂದ್ರೆ ಒಂದು ಸ್ವಲ್ಪ ಡಿಮ್ ಕಲರ್ ಆಗಿರುವಂತಹ ಅಡಿಕೆನ ಸೆಕೆಂಡ್ ಚಾಲಿ ಅಂತ ಮಾಡಿದ್ವಿ. ಯಾಕಂದ್ರೆ ಒಟ್ರಾಶಿ ಹಾಕಿಬಿಟ್ರೆ ಅದು ರೇಟ್ ಅಷ್ಟೊಂದು ಚೆನ್ನಾಗಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಚಾಲಿ ಮತ್ತೆ ಸೆಕೆಂಡ್ ಚಾಲಿ ಅಂತೆಲ್ಲ ಮಾಡಿದ್ವಿ. ಹಾಗೆ ತಿನ್ನೋಕ್ಕಂತೇಳಿ ಚೆನ್ನಾಗಿರುವಂತಹ ಚೂರನ್ನು ಕೂಡ ಸಪ್ರೇಟಾಗಿ ನಾವು ಮಾಡಿಟ್ಕೊಂಡಿದ್ವಿ. ನಮ್ಗೆ ಎಷ್ಟು ಬೇಕಾಗುತ್ತೋ ತಿನ್ನೋಕ್ಕಂತೇಳಿ ಅಷ್ಟನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಿ. ಚೂರನ್ನು ಕೂಡ ನಾವು ತಿಂತೀವಿ. ಅದನ್ನ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ನಾವು ಚೂರನ್ನ ತೆಗೆದಿಟ್ಕೊಂಡಿದ್ದೀವಿ. 1 ಕ್ವಿಂಟಲಿಗೆ ಮಷೀನಲ್ಲಿ ಸುಲಿದಿರೋದಕ್ಕೆ 1 ಕ್ವಿಂಟಲಿಗೆ 1000 ರೂಪೀಸ್ ಖರ್ಚಾಯಿತು ನಮಗೆ. ಅಂದ್ರೆ ಮಷೀನಲ್ಲಿ ಹಾಕಿ ಅಂದರೆ ಸರಾಸರಿನಾಗಿ ಹೇಳಬೇಕು ಅಂತಂದರೆ 1 ಕ್ವಿಂಟಲಿಗೆ ಸುಲಿದು ನಮ್ಗೆ ತರೋಕ್ಕೆ 1000 ರೂಪಾಯಿ ಖರ್ಚಾದಂಗೆ ಆಯಿತು. ಕೈಯಲ್ಲಿ ಸುಲಿದ್ರೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಈಗ 3 ವರ್ಷ ಆಯಿತು ಮಷೀನಲ್ಲಿ ಹಾಕಿ ಸುಲಿತಾ ಇದ್ದೀವಿ. ಪರ್ 1 ಕ್ವಿಂಟಲಿಗೆ ನಮಗೆ 1000 ರೂಪಾಯಿ ಖರ್ಚಾಯಿತು. ಹಾಗೆ ಮನೆಗೆ ಬಂದು ಹೆಕ್ಕಿ ಎಲ್ಲ ಮಾಡೋದಕ್ಕೆ ನಾವು ಸ್ವಂತದ್ದು ಮಾಡ್ತಾ ಇದ್ದೀವಿ. ಅದರಿಂದ ಯಾವುದೇ ರೀತಿಯಾಗಿ ನಾವು ಬೇರೆಯವ್ರನ್ನ ತಂದುಬಿಟ್ಟು ಅಡಿಕೆನ ಹೆಕ್ತಾ ಇಲ್ಲ. ನಾವು ಸ್ವಂತದಾಗಿ ಮಾಡ್ಕೊಂಡಿರೋದಕ್ಕೆ ನಮಗೆ ಒಂದು ಸ್ವಲ್ಪ ಈಸಿ ಅನ್ಸುತ್ತೆ. ಅಂತಂದ್ರೆ ಯಾರಿಗೂ ದುಡ್ಡು ಕೊಡಬೇಕಂತಿಲ್ಲ. ನಾವು ಸುಲಿಯೋಕೆ ಮಾತ್ರ ಪರ್ ಕ್ವಿಂಟಲಿಗೆ 1000 ರೂಪಾಯಿ ಖರ್ಚಾದಂಗೆ ಆಯಿತು. ಹಾಗೆ ನಾವು ಮನೇಲಿ ತಂದು ಸುಲಿದಿರೋದು ಅಂತಲ್ಲ, ಬೇರೆ ಕಡೆಯಿಂದ ಮಷೀನಲ್ಲಿ ಜೋಡಣೆ ಮಾಡಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಅಡಿಕೆನ ಸುಲಿದಿರೋದು. ಗಾಡಿ ಬಾಡಿಗೆನೂ ಕೂಡ ಅದರಲ್ಲೇ ಬಂತು. ಅಂದರೆ ಪರ್ ಕ್ವಿಂಟಲಿಗೆ 1000 ರೂಪಾಯಿ ಬೀಳತ್ತಲ್ಲ, ಅದನ್ನು ಕೂಡ ನಮಗೆ ಗಾಡಿ ಬಾಡಿಗೆನೂ ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಹೆಚ್ಚು ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ನೆಕ್ಸ್ಟ್ ಇಯರ್ ನಾನು ಮತ್ತೆ ನಿಮಗೆ ಬೇಕಿದ್ರೆ ಅಡಿಕೆನ ಹೇಗೆ ಸುಲಿತಾರೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ.